ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಡಿಬಾಸ್ ದರ್ಶನ್ ಅವರ ಅಭಿಮಾನಿಗಳೇ ಇಲ್ಲಿ ಕೇಳಿ, ಸ್ವಲ್ಪ ಯಾಮಾರಿದ್ರು ಸಹಿತ 7 ವರ್ಷ ಜೈಲ್ ಫಿಕ್ಸ್ ಆಗ್ಬಿಡತ್ತೆ. ಯಾರಿಗೋ ಏನೋ ನಾನು ಕಾಮೆಂಟ್ ಮಾಡ್ಬಿಡ್ತೀನಿ, ಯಾರಿಗೋ ಏನೋ ಅಶ್ಲೀಲ ಪದಗಳನ್ನ ಬಳಕೆ ಮಾಡ್ಬಿಡ್ತೀನಿ, ಯಾರಿಗೋ ಧಮಕಿ ಹಾಕ್ಬಿಡ್ತೀನಿ, ಎಲ್ಲವೂ ಓಕೆ, ನಾಟ್ ಓಕೆ. ಕಾನೂನಿನಲ್ಲಿ ಎಲ್ಲದಕ್ಕೂ ಕೂಡ ಶಿಕ್ಷೆ ಇದೆ, ನೆನಪಿರಲಿ. ಯಾವುದೋ ಹೆಣ್ಮಗಳಿಗೆ ಹೆಂಗ್ ಬೇಕಂದ್ರಂಗೆ ನಿಂದಿಸಿ ಅಶ್ಲೀಲ ಪದಗಳಿಂದ ಆಕೆಗೆ ನಾನು ಬೈದು ಬಿಡ್ತೀನಿ, ನಾನು ಶ್ರೇಷ್ಠರು, ನನ್ನ ನಟ ಶ್ರೇಷ್ಠರು ಅಂದುಕೊಳ್ಳೋದು ಇದೆಯಲ್ಲ, ಇದು ಮೌಢ್ಯಕ್ಕೆ ಸಮಾನ. ನೋಡಿ, ನಿಮ್ಮ ಫ್ಯಾಮಿಲಿನ ನೆನಪಿಸ್ಕೊಳ್ಳಿ. ನೀವು ಈ ರೀತಿಯಾಗಿ ಒಬ್ಬ ನಟನನ್ನ ವಕಾಲತ್ತು ವಹಿಸ್ಕೊಂಡು ನೀವು ಕಾಮೆಂಟ್ ಮಾಡಿ ಈ ರೀತಿಯಾಗಿ ನೀವು ಅತಂತ್ರಕ್ಕೆ ಸಿಕ್ಕಾಕೊಳ್ತಿರಲ್ಲ, ನಿಮ್ಮ ಫ್ಯಾಮಿಲಿಗೆ ಯಾರಾಗ್ತಾರೆ? ಆ ನಟ ಬಂದು ನಿಂತ್ಕೊಂತಾನ? ಇಲ್ಲಲ್ಲ. ನೋಡಿ, ರಮ್ಯಾ ಅವರು ರೇಣುಕಾ ಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಾಕಿಕೊಂಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಅಂದ್ರೆ ಈಗ ಮೊನ್ನೆ ಸುಪ್ರೀಂದ ಒಂದು ಆದೇಶ ಬಂತಲ್ಲ, ಆ ವಿಚಾರಕ್ಕೆ ಸಂಬಂಧಿಸಿದಂತೆ ರಮ್ಯಾ ಹಾಕಿಕೊಂಡಿರುವಂತಹ ಪೋಸ್ಟ್ಗೆ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ದರ್ಶನ್ ಅವರ ವಿಚಾರಕ್ಕೆ ಬರಂಗಿಲ್ಲ, ನೀನು ಏನಾದ್ರೂ ನೋಡ್ಕೋ, ಏನಾದ್ರೂ ಮಾಡ್ಕೋ, ಆದ್ರೆ ದರ್ಶನ್ ವಿಚಾರವನ್ನ ನೀವು ಮಾತನಾಡೋ ಹಾಗಿಲ್ಲ ಅಂತ ಹೇಳಿ ನೀವು ಅಂತ ಹೇಳಿದೆ. ಇದಕ್ಕಿಂತ ತುಂಬಾ ಕೆಟ್ಟದಾಗಿ ಅವ್ರಿಗೆ ಬೈದಿದ್ದಾರೆ. ರಮ್ಯಾ ಅವರಿಗೆ ಅಶ್ಲೀಲ ಪದಗಳಿಂದ ತುಚ್ಛವಾಗಿ ಮಾತನಾಡಿರುವಂಥದ್ದು, ನಿಂದಿಸಿರುವಂಥದ್ದು, ಹೀಯಾಳಿಸಿರುವಂಥದ್ದು. ಸೊ ಹೀಗಾಗಿ ಬೇಸರಗೊಂಡಿರುವಂತಹ ರಮ್ಯಾ ಅವರು ಈಗ ನಾನು ಯಾಕೆ ಸುಮ್ಮನಿರ್ಬೇಕು? ಯಾರಪ್ಪನ್ಗೂ ನಾನು ಹೆದರೋದಿಲ್ಲ, ನನ್ನ ಮಗನ್ಗೂ ಕೂಡ ನಾನು ಹೆದರೋದಿಲ್ಲ, ನಾನು ಯಾರಿಗೂ ಬಕೆಟ್ ಹಿಡಿಯೋ ಅವಶ್ಯಕತೆನೇ ಇಲ್ಲ. ನಾನು ಧೈರ್ಯವಂತೆ, ನಾ ಎಲ್ಲವನ್ನೂ ಕೂಡ ಫೇಸ್ ಮಾಡ್ತೀನಿ. ಇವತ್ತು ಒಬ್ಳು ನಾನು ಆಕ್ಟರ್, ಮಾಜಿ ಸಂಸದೆ, ತುಂಬಾ ಗೊತ್ತಿರೋಳು ನಾನು. ಹೀಗಿದ್ರು ಸಹಿತ ಇವರು ನನಗೇನೆ ಹೀಗ್ ಕಾಮೆಂಟ್ ಮಾಡಿ ಮಾತಾಡ್ತಿದ್ದಾರೆ ಅಂತಂದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು? ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ಇವ್ರು ಯಾವ ರೀತಿಯಾಗಿ ನಿಂದಿಸ್ಬೇಡ, ಏನ್ ಬೇಕಾದ್ರೂ ಮಾಡಕ್ ಇವರು ರೆಡಿಯಾಗಿ ನಿಂತ್ಕೊಂಡಿರ್ತಾರೆ. ಸೊ ಇವತ್ತು ಸೌಜನ್ಯ ಕೇಸ್ ನಲ್ಲಿ ನ್ಯಾಯ ಕೇಳುವಂತವರು ಈ ರೀತಿ ಹೆಣ್ಣು ಮಕ್ಕಳಿಗೆ ಇವರು ಈ ರೀತಿಯಾಗಿ ಅಸಹ್ಯ ಪದಗಳನ್ನ ಬಳಕೆ ಮಾಡಿ ಮಾತಾಡ್ತಾರೆ ಅಂತಂದ್ರೆ ಎಲ್ಲಿದೆ ನ್ಯಾಯ ಅಂತ ಹೇಳಿ ರಮ್ಯಾ ಅವರು ಇವತ್ತು ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಸಿಡಿದಿದ್ದಾರೆ. ಅದರ ಜೊತೆಗೆ ಅವರ ವಿರುದ್ಧ ದೂರು ದಾಖಲಿಸಲು ಕೂಡ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಇಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ರಮ್ಯಾ ಅವರ ವಿರುದ್ಧ ದೂರು ದಾಖಲಿಸಲು ನಿಂತ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ದರ್ಶನ್ ಅವರ ಸ್ನೇಹಿತೆಯಾಗಿರುವಂತ ರಕ್ಷಿತಾ ಪ್ರೇಮ್ ಅವರು ಇಲ್ಲಿ ರಮ್ಯಾಗೆ ಟಾಂಗ್ ಕೊಟ್ಟು ಮತ್ತೊಂದು ಕಡೆಗೆ ದರ್ಶನ್ ಅವರ ಅಭಿಮಾನಿಗಳಲ್ಲಿ ಕೋರಿಕೆಯನ್ನ ಇಟ್ಟಿದ್ದಾರೆ. ಏನೇನಾಯ್ತು ಈ ಒಂದು ವಿಚಾರದಲ್ಲಿ ಬನ್ನಿ ನೋಡ್ತಾ ಹೋಗೋಣ. ನೋಡಿ, ಮೊನ್ನೆ ಒಂದು ಸುಪ್ರೀಂ ಆದೇಶ ಬರುತ್ತೆ ಅಂತಂದ್ರೆ ಈಗ 7 ಜನ ಇವತ್ತು ಬೇಲನ್ನ ತೆಗೆದುಕೊಂಡು ಹೊರಗಡೆ ಇದ್ದಾರಲ್ಲ, ದರ್ಶನ್ ಸೇರಿದಂತೆ. ಸೊ ಆ ವಿಚಾರದಲ್ಲಿ ಹೈಕೋರ್ಟ್ಗೆ ಇಲ್ಲಿ ತರಾಟೆಯನ್ನ ತೆಗೆದುಕೊಳ್ಳೋದು ಸುಪ್ರೀಂ ಕೋರ್ಟ್. ಯಾಕೆ ಕೊಟ್ರಿ ಇವ್ರಿಗೆ ನೀವು ಬೇಲ್ ಅಂತ ಕೇಳ್ತಾರೆ. ಅವ್ರಿಗೆ ಬೆನ್ನು ನೋವಿನ ಸಮಸ್ಯೆ ಇತ್ತು. ಸೊ ಹಾಗಾಗಿ ಒಂದು ವೇಳೆ ಅವ್ರಿಗೆ ಆಪರೇಷನ್ ನಡೀದೇ ಇದ್ದು ಬಿಟ್ರೆ, ಅವ್ರನ್ನ ಹಾಗೆ ಬಿಟ್ಬಿಟ್ರೆ ಅವ್ರಿಗೆ ಲಕ ಹೊಡೆಯೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಪ್ಯಾರಾಲಿಸಿಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಬೇಲ್ ಕೊಟ್ವಿ ಅಂತ ಹೇಳಿ ಇಲ್ಲಿ ಹೈಕೋರ್ಟ್ ಹೇಳ್ತಾ ಇದೆ. ಸೊ ಈ ವಿಚಾರಕ್ಕೆ ಇಲ್ಲಿ ಸುಪ್ರೀಂ ಕೋರ್ಟ್ ಸ್ವಲ್ಪ ತರಾಟೆಯನ್ನ ತೆಗೆದುಕೊಳ್ತು. ಸೊ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ರಮ್ಯಾ ಅವರು ಅವತ್ತೇನ್ ಮಾಡ್ತಾರೆ, ಒಂದು ಪೋಸ್ಟ್ ನ ಹಾಕಿಕೊಳ್ತಾರೆ. ರೇಣುಕಾ ಸ್ವಾಮಿ ಅವರಿಗೆ ಜಸ್ಟಿಸ್ ಸಿಗಬೇಕು, ನ್ಯಾಯ ಸಿಗಬೇಕು ಅವರ ಕುಟುಂಬಕ್ಕೆ ಅಂತ ಹೇಳಿ ಅವರೊಂದು ಪೋಸ್ಟ್ ಅನ್ನ ಬರೆದಿಟ್ಕೊಂಡಿರ್ತಾರೆ. ನೋಡು, ನಮ್ಮ ಹೀರೋ ತಂಟೆಗೆ ಬರೋ ಹಾಗಿಲ್ಲ, ನಮ್ಮ ಹೀರೋ ಕುರಿತಾಗಿ ನೀ ಯಾವುದೇ ಪೋಸ್ಟ್ ಹಾಕಂಗಿಲ್ಲ, ನೋಡು ನೀ ಈ ವಿಚಾರದಲ್ಲಿ ಭಾಗ್ಯ ಆಗೋ ಹಾಗೆ ಇಲ್ಲ ಅಂತ ಹೇಳಿ ಇಲ್ಲಿ ಹಿಗ್ಗಾಮುಗ್ಗ ಒಂಥರ ಅಸಹ್ಯ ಪದಗಳಿಂದ ಇಲ್ಲಿ ರಮ್ಯಾ ಅವರನ್ನ ನಿಂದಿಸಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು. ನಿಮ್ಗೆ ಯಾಕೆ ಬೇಕ್ರಪ್ಪ ಇದೆಲ್ಲ? ನೋಡಿ, ನಿಮ್ಮ ನಟ ನೀವು ಪ್ರೀತಿಸಿ ಇಲ್ಲ ಅಂತ ಹೇಳೋದಿಲ್ಲ, ಹಾಗೆ ಒಂದ್ ಸ್ವಲ್ಪ ನ್ಯಾಯದ ಪರ ನಿಂತ್ಕೊಳ್ಳಿ. ಈಗ ನಾವು ಕೂಡ ಇಲ್ಲಿ ನ್ಯಾಯ ಮಾತಾಡಂಗಿಲ್ಲ, ಯಾಕಂತಂದ್ರೆ ಈ ವಿಚಾರಣೆ ಬಂದ್ಬಿಟ್ಟು ಇದು ಸುಪ್ರೀಂ ಅಂಗಳದಲ್ಲಿದೆ. ಸೊ ಈ ವಿಚಾರವನ್ನ ನಾವು ಕಾನೂನನ್ನ ಯಾರು ಗೌರವಿಸ್ತಾರಲ್ಲ ಇದ್ರ ಬಗ್ಗೆ ಮಾತನಾಡೋ ಹಂಗಿಲ್ಲ. ಯಾಕಂತಂದ್ರೆ ವಿಚಾರಣೆ ನಡೀತಾ ಇದೆ, ನಡೀಲಿ. ಏನು ಮುಂದೊಂದು ದಿನ ಏನು ಒಂದು ನಿರ್ಣಯ ಬರುತ್ತಲ್ಲ, ಏನೊಂದು ನಿರ್ಧಾರ ಆಗುತ್ತಲ್ಲ, ಮುಂದೊಂದು ದಿನ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಈಗ ಸದ್ಯಕ್ಕೆ ಕೊಲೆ ಆರೋಪಿ ದರ್ಶನ್ ಅವರು. ಸೊ ಈಗ ಕೊಲೆ ಆರೋಪಿ ಆಗಿರುವಂತ ದರ್ಶನ್ ಮತ್ತೆ ಯಾರು ಉಳಿದವರು ಇದಾರಲ್ಲ ಅವ್ರ ಕುರಿತಾಗಿ ಕಾನೂನು ಸಮರ ನಡೀತಾ ಇದೆ. ಸೊ ಈ ವಿಚಾರದಲ್ಲಿ ನಿಮ್ದೇನಪ್ಪ ಇಲ್ಲಿ ಕಡ್ಡಿ ಅಲ್ಲಾಡ್ಸೋದು ಅಂತ ಹೇಳಿ ಇವಾಗ ನೋಡಿ, ಈಗ ರಮ್ಯಾ ಅವರು ಸೈಬರ್ ಕ್ರೈಮ್ಗೆ ಹೋಗಿ ದೂರನ್ನ ಕೊಡ್ಲಿಕ್ಕೆ ಅವ್ರು ಸಜ್ಜಾಗಿ ನಿಂತ್ಕೊಂಡಿದ್ದಾರೆ. ಒಂದ್ ವೇಳೆ ಅವರು ದೂರನ್ನ ಕೊಟ್ರು ಅಂದ್ಕೊಳ್ಳಿ, ನಿಮ್ ಮೇಲೆ ಲೀಗಲ್ ಆಕ್ಷನ್ ನಡೀತು ಅಂತ ಅನ್ಕೊಳ್ಳಿ, ಎಷ್ಟು ವರ್ಷ ಜೈಲ್ ಶಿಕ್ಷೆ ಆಗತ್ತೆ ನಿಮ್ಗೆ? 7 ವರ್ಷ ಜೈಲ್ ಶಿಕ್ಷೆ ಆಗತ್ತೆ. 7 ವರ್ಷ ಜೈಲ್ ಶಿಕ್ಷೆ ಆಯ್ತು ಅಂತ ಅನ್ಕೊಳ್ಳಿ, ನಿಮ್ಮ ಪ್ರೀತಿಯ ನಟ ಬಂದು ನಿಮಗ್ ನಿಂತ್ಕೊಂಡು ನಿಮಗ್ ಬೇಲ್ ಕೊಡಕ್ ಬರ್ತಾರ?
ಅಥವಾ ಅವರು ನೀವು 7 ವರ್ಷ ನೀವು ನನ್ನ ಪರವಾಗಿ ನೀವು ಮಾತನಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನ ಗೆಲ್ಲಿಸ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿ ಅವರು ನೀವು 7 ವರ್ಷ ಜೈಲಲ್ಲಿ ಮುದ್ದೆ ಮುರಿಯುವಂತ ಸಂದರ್ಭದಲ್ಲಿ ನಿಮ್ಮ ಮನೇನ ನೋಡ್ಕೊಳ್ತಾರ ಅಥವಾ ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ತಾರ? ಯಾವ ಧೈರ್ಯದ ಮೇಲೆ ನೀವು ಹೋಗಿ ಒಬ್ಬ ನಟನನ್ನ ವಹಿಸ್ಕೊಂಡು ಇನ್ನೊಬ್ಬ ನಟಿಯರನ್ನ ನೀವು ಬೈಲಿಕ್ಕೆ ಅದೆಂತ ಧೈರ್ಯ ನಿಮ್ಗೆ? ಇದು ಒಂದು ಧೈರ್ಯ ಅಂತ ಹೇಳಂಗಿಲ್ವಾ? ಈ ಧೈರ್ಯವನ್ನ ಬೇರೆ ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ನೀವು ಬಳಸ್ಕೊಳ್ಳಿ. ಇವತ್ ನೋಡಿ, ನೀವು ನಿಮ್ಮ ನಟನ ಪರವಾಗಿ ನೀವು ಮಾತಾಡ್ತಿದ್ದೀರಾ, ಮಾತಾಡಿ. ಆದ್ರೆ ಯಾವ ವಿಚಾರ ನೋಡಿ, ಈ ವಿಚಾರ ಬಂದ್ಬಿಟ್ಟು ಸುಪ್ರೀಂ ಅಂಗಳದಲ್ಲಿ, ಹೈಕೋರ್ಟ್ ಅಂಗಳದಲ್ಲಿ ಇರುವಂತ ಸಂದರ್ಭದಲ್ಲಿ ನೀವು ಇದ್ರ ಬಗ್ಗೆ ಮಾತನಾಡೋದು ತಪ್ಪಾಗುತ್ತೆ ಅಲ್ವಾ? ಸೊ ಅದನ್ನ ನೀವು ನ್ಯಾಯಾಲಯಕ್ಕೆ ಬಿಟ್ಟು ಬಿಡಬೇಕು. ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತಲ್ಲ ಮುಂದೊಂದು ದಿನ, ಅವಾಗ ನೀವು ಅದ್ರ ಬಗ್ಗೆ ಮಾತನಾಡಿ. ಸೊ ಈ ಸಮಯದಲ್ಲಿ ಅದ್ರ ಬಗ್ಗೆ ಮಾತನಾಡೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ಯಾರೋ ಅದ್ರ ಬಗ್ಗೆ ಪೋಸ್ಟ್ ಹಾಕೊಳ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ನ್ಯಾಯಾಲಯ ಇದೆ, ಅವ್ರು ನೋಡ್ಕೊಳ್ತಾರೆ. ನಿಮ್ದೇನಪ್ಪಾ? ಒಂದ್ ವೇಳೆ ಇವಾಗ ನೋಡಿ, ಏನಂತಂದ್ರೆ ಒಂದ್ 25 ವಯಸ್ಸಿನವ್ರು ಇರ್ತಾರೆ. ಸೊ ಇವ್ರು ಹೋಗಿ ಈ ರೀತಿಯಾಗಿ ಕಾಮೆಂಟ್, ಬಿಸಿ ರಕ್ತ ಅಂತ ಹೇಳ್ಬೇಕು ಇವ್ರನ್ನ, ಬಿಸಿ ರಕ್ತ ಈ ಹಿಂಗೆ ಇಲ್ಲ ಸಲ್ಲದ ಕಾಮೆಂಟ್ ಗಳನ್ನ ಹಾಕಿ ಈ ರೀತಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು. ಆಮೇಲೆ ಅವರು ದೂರ್ ಕೊಡ್ತಾರೆ, ಆಮೇಲೆ ಇವ್ರು ಹೋಗಿ ಜೈಲಲ್ಲಿ ಹೋಗಿ ಮುದ್ದೆ ಮರೆಯೋದು. ಇದು ಬೇಕಾ? ನಿಮ್ ಫ್ಯಾಮಿಲಿಗೆ ಇದೆಲ್ಲ ಒಳ್ಳೇದಾಗತ್ತಾ? ಇದು ಬೇಕಾ ನಿಮಗೆ? ಸೊ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ನೋಡಿ, ನಿಮಗೆ ಅಭಿಮಾನ ಇರ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಎಲ್ರಿಗೂ ಕೂಡ ಅವ್ರವರ ಫೇವರೇಟ್ ಆಕ್ಟ್ರೆಸ್ ಇದ್ದೇ ಇರ್ತಾರೆ. ಬಟ್ ಏನಂತಂದ್ರೆ ಅಭಿಮಾನ ಎಲ್ಲಿವರೆಗೂ ಇರಬೇಕು? ಅಭಿಮಾನ ನಮ್ಮ ಫ್ಯಾಮಿಲಿವರೆಗೂ, ನಮಗೆ ಕಂಟಕ ಬರೋ ಹಂತಕ್ಕೆ ಹೋಗ್ಬಾರ್ದು ಅಭಿಮಾನ. ಕೆಲವರು ಅವ್ರಿಗೋಸ್ಕರ ಸಾಯೋದು, ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಕೊಳ್ಳೋದು, ಹೀಗೆಲ್ಲ ಹುಚ್ಚುಚ್ಚ ಅಭಿಮಾನಿಗಳಿದ್ದಾರೆ ನಿಮ್ಮ ನಡುವೆ. ಬಟ್ ಏನಂತಂದ್ರೆ ಸ್ವಲ್ಪ ಇಂಥ ಸಮಯದಲ್ಲಿ ನಿಮ್ ಫ್ಯಾಮಿಲಿನ ನೋಡ್ಕೊಳ್ಳಿ. ಒಂದ್ ವೇಳೆ ರಮ್ಯಾ ಅವ್ರು ಏನಾದ್ರು ನಿಮ್ಮನ್ನ ಅರೆಸ್ಟ್ ಮಾಡಿಸಿದ್ರೆ, ನಿಮ್ಮ ಮೇಲೆ ದೂರನ್ನ ಕೊಟ್ರೆ ಮುಂದೆ ಏನಾಗುತ್ತೆ ಪರಿಸ್ಥಿತಿ? ಮುಂದೆ ಯಾರ ನಮ್ಮ ಫ್ಯಾಮಿಲಿಗೆ? ಅದ್ರ ಬಗ್ಗೆ ಯೋಚನೆ ಇರ್ಲಿ. ಇನ್ನೊಂದು ವಿಚಾರ, ಈಗ ರಮ್ಯಾ ಅವರು ಒಂದು ವಿಚಾರ ಇಟ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡಿ, ಈ ರೇಣುಕಾ ಸ್ವಾಮಿ ಅವರು ಕೂಡ ಈ ದರ್ಶನ್ ಅವರ ಅಭಿಮಾನಿನೇ. ದರ್ಶನ್ ಅವರ ಅಭಿಮಾನಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಪದಗಳಿಂದ ನಿಂದಿಸಿರೋ ಕಾರಣಕ್ಕಾಗಿ, ಕಾಮೆಂಟ್ ಮಾಡಿರೋ ಕಾರಣಕ್ಕಾಗಿ ಅವ್ರನ್ನ ಹೊಡೆದ್ರೋ, ಬಡದ್ರೋ, ಕೊಲೆ ಮಾಡಿದ್ರೋ ನ್ಯಾಯಾಲಯದಲ್ಲಿದೆ. ಸೊ ಈಗ ನಾನು ಈ ರೀತಿ ಇವರು ಅಶ್ಲೀಲ ಪದಗಳಿಂದ ಈಗ ಕಾಮೆಂಟ್ ಮಾಡ್ತಾ ಇದ್ದಾರೆ, ನನಗೆ ಅಸಹ್ಯಕರವಾದಂತ ಪದಗಳನ್ನ ಬಳಸಿ ಕಾಮೆಂಟ್ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾನ ಮರ್ಯಾದೆನ ಹರಾಜಾಗ್ತಿದ್ದಾರೆ. ಸೊ ಇಂಥವ್ರವರ ವಿರುದ್ಧ ನಾನು ಏನ್ ಮಾಡ್ಲಿ? ನಾನು ಹೋಗಿ ಇವ್ರನ್ನ ಕೊಲೆ ಮಾಡ್ಲಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾದ್ರೆ ನಾವಿಲ್ಲಿ ವಿಮರ್ಶೆ ಮಾಡ್ಬೇಕಾಗತ್ತೆ, ನ್ಯಾಯ ಎಲ್ಲಿದೆ? ರೇಣುಕಾ ಸ್ವಾಮಿಗೊಂದ್ ನ್ಯಾಯ, ನಿಮಗೊಂದ್ ನ್ಯಾಯನಾ ಅಂತ ಹೇಳಿ. ಸೊ ಏನೋ ಮಾಡಕ್ ಹೋಗ್ಬಿಡಿ, ಸುಮ್ನೆ ಇದ್ದು ಬಿಡಿ, ಎಲ್ಲಿವರೆಗೂ? ತೀರ್ಪು ಬರೋವರೆಗೂ ಕೂಡ. ಈಗ ಏನಂತಂದ್ರೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಾಗ ಕಾನೂನಿಗೆ ನಾವೆಲ್ಲರೂ ಕೂಡ ಗೌರವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇನ್ನೊಂದು ವಿಚಾರ, ಈಗ ವಿಜಯಲಕ್ಷ್ಮಿ ಅವರು ಕೂಡ ರಮ್ಯಾ ಅವರ ವಿರುದ್ಧ ಸಿಡಿದಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಈಗ ಸದ್ಯಕ್ಕೆ ದರ್ಶನ್ ಅವರು ಆರೋಪಿ ಅಂತ ಹೇಳಿ ಇರುವಂತದ್ದು, ಅವರೇ ಕೊಲೆ ಮಾಡಿದ್ದಾರೆ ಅಂತ ಇಲ್ಲ. ಸೊ ಇವರು ಇದರ ಮೇಲೆ, ಯಾವ ಒಂದು ಆಧಾರದ ಮೇಲೆ ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ? ಅಂದ್ರೆ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಇವರು ಸಮರ್ಥಿಸ್ತಾ ಇದ್ದಾರೆ ಅನ್ನೋ ಆಂಗಲ್ ಅಲ್ಲಿ ಈಗ ವಿಜಯಲಕ್ಷ್ಮಿ ಅವರು ರಮ್ಯಾ ಅವರ ವಿರುದ್ಧ ದೂರು ಕೊಡಕ್ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಏನಂತಂದ್ರೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಇನ್ನೂ ಕೂಡ ತೀರ್ಪು ಇತ್ಯರ್ಥ ಆಗಿಲ್ಲ. ದರ್ಶನ್ ಅವರು ಅಪರಾಧಿ, ತಪ್ಪಿತಸ್ಥರು ಅನ್ನೋದಿನ್ನು ಕೂಡ ಇತ್ಯರ್ಥ ಆಗಿಲ್ಲ. ಇನ್ನು ಕೂಡ ಫ್ರೇಮಿಂಗ್ ಕೂಡ ಆಗಿಲ್ಲ. ಯಾರ್ಯಾರು ಏನೇನ್ ತಪ್ಪು ಮಾಡಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವ ಶಿಕ್ಷೆ, ಈ ತರದ್ ಏನೋ ಫ್ರೇಮಿಂಗ್ ಆಗಿಲ್ಲ. ಇಷ್ಟು ಬೇಗ ಇವರು ರಮ್ಯಾ ಅವರು ಒಂದು ನಿರ್ಧಾರಕ್ಕೆ ಬಂದು ಜಸ್ಟಿಸ್ ಫಾರ್ ರೇಣುಕಾ ಸ್ವಾಮಿ ಅಂತ ಹೇಳ್ಬಿಟ್ರೆ ಹೆಂಗೆ ಅಂತ ಹೇಳಿ ಈಗ ವಿಜಯಲಕ್ಷ್ಮಿ ಅವರು ಸಿಡಿಮಿಡಿಗೊಂಡು ಈಗ ರಮ್ಯಾ ವಿರುದ್ಧ ಇವರು ದೂರನ ಕೊಡ್ಲಿಕ್ಕೆ ಸಜ್ಜಾಗಿ ನಿಂತ್ಕೊಂಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆಗೆ ದರ್ಶನ್ ಅವರ ಸ್ನೇಹಿತೆ ರಕ್ಷಿತಾ ಪ್ರೇಮ್ ಅವರು ಕೂಡ ಇಲ್ಲಿ ರಮ್ಯಾ ಅವರ ವಿಚಾರಕ್ಕೆ ಅವರು ಕೂಡ ಮಾತನಾಡಿದ್ದಾರೆ. ಈ ರೀತಿಯಾಗಿ ಏನ್ ವೈರಲ್ ಆಗ್ತಾ ಇದೆಲ್ಲ ಸದ್ಯಕ್ಕೆ ರಮ್ಯಾ ಅವರ ವಿಚಾರ. ಸೊ ಆ ವಿಚಾರದಲ್ಲೂ ಕೂಡ ಅವರು ಒಂದ್ ಸ್ವಲ್ಪ ಗರಂ ಆಗಿದ್ದಾರೆ. ಇನ್ನೊಂದು ಕಡೆಗೆ ಅಭಿಮಾನಿಗಳತ್ತ ಕೋರಿಕೆಯನ್ನ ಇಟ್ಟಿದ್ದಾರೆ. ಈ ರೀತಿಯಾಗಿ ಯಾರು ಕೂಡ ಹಿಂಗೆಲ್ಲ ಕಾಮೆಂಟ್ ಮಾಡೋದು, ಹಿಂಗೆಲ್ಲ ಮಾಡೋದು ತಪ್ಪು, ಹಿಂಗೆಲ್ಲ ಮಾಡಬಾರದು ಅಂತ ಹೇಳಿ ದಯೆಯನ್ನ ತೋರಿ ಅಂತ ಹೇಳಿ ಅವ್ರನ್ನ ಕೋರಿದ್ದಾರೆ. ಸೊ ಇಷ್ಟೆಲ್ಲ ನಡೆದಿರೋದು ರಂಪಾಟ ಈಗ ರಮ್ಯಾ ಮತ್ತು ಡಿಬಾಸ್ ಅವರ ಅಭಿಮಾನಿಗಳ ನಡುವೆ. ಒಟ್ಟಿನಲ್ಲಿ ಏನಂತಂದ್ರೆ, ಡಿಬಾಸ್ ಅವರ ಅಭಿಮಾನಿಗಳು ಯಾರಾದ್ರೂ ಕಿಚ್ಚ ಸುದೀಪ್ ಅವ್ರ ಪರವಾಗಿ ಯಾರಾದ್ರೂ ಮಾತಾಡ್ತಾ ಇದಾರಂತೆ, ಅವ್ರ ವಿರುದ್ಧ ಅಲ್ಲಿ ಹೋಗಿ ಮಾತಾಡೋದು, ಅಥವಾ ಯಶ್ ಅವ್ರ ಬಗ್ಗೆ ಮಾತಾಡ್ತಿದಾರಂತ ಅಲ್ಲಿ ಹೋಗಿ ಅವ್ರ ವಿರುದ್ಧ ಮಾತನಾಡೋದು. ಈಗ ರಮ್ಯಾ ಅವರು ಒಂದಿಷ್ಟು ಪದಗಳನ್ನ ಬಳಕೆ ಮಾಡಿದ್ರು ಇದ್ರಲ್ಲಿ ಮೀಡಿಯಾಗಳಲ್ಲಿ. ಏನಂತಂದ್ರೆ ಯಶ್ ಅವರ ಮಕ್ಕಳು ಮತ್ತೆ ಅವರ ಹೆಂಡತಿಗೂ ಬಿಡ್ತಾ ಇಲ್ಲ,
ತುಂಬಾ ಕೆಟ್ಟದಾಗಿ ಇವರು ನಿಂದಿಸ್ತಾ ಇದ್ದಾರೆ. ಸೊ ಏನಿದು ಅಭಿಮಾನತ್ವ ಇರಬೇಕು ಇಲ್ಲ ಅನ್ನೋದಲ್ಲ, ಬಟ್ ಇದೇನಿದು ಇಷ್ಟೊಂದು ಕ್ರೂರವಾಗಿ ಮೆಸೇಜ್ ಮಾಡೋದು, ಕಾಮೆಂಟ್ ಮಾಡೋದು ತಪ್ಪಲ್ವಾ? ಎಲ್ರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ಎಲ್ರಿಗೂ ಅಕ್ಕಂಗಿರು ಇರ್ತಾರೆ, ತಾಯಿ ಇರ್ತಾರೆ, ಸಹೋದರಿ ಇರ್ತಾರೆ. ಸೊ ನಿಮಗೂ ಎಲ್ಲರೂ ಇರ್ತಾರೆ, ಯಾಕೆ ಹಿಂಗೆಲ್ಲ ನೀವು ನಡ್ಕೊಳ್ತೀರಾ ಬೇರೆ ಹೆಣ್ಮಕ್ಳ ವಿಚಾರದಲ್ಲಿ ಅಂತ ಹೇಳಿ ರಮ್ಯಾ ಅವರು ನ್ಯಾಯ ಕೇಳ್ತಿದ್ದಾರೆ. ನೋಡೋಣ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಒಟ್ಟಿನಲ್ಲಿ ರಮ್ಯಾ ಅವರು ಕೂಡ ಈಗ ಸದ್ಯಕ್ಕೆ ನ್ಯಾಯಾಲಯದಲ್ಲಿ ಈ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಈಗ ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಅಂತ ಅವ್ರು ಕೇಳಿದ್ದಾರೆ. ಅವ್ರದ್ದೇನು ಅಂತಂದ್ರೆ ರೇಣುಕಾಸ್ವಾಮಿ ಅವರ ಕೊಲೆಗೆ ಸಂಬಂಧಪಟ್ಟಂತೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಅವರೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ, ಅವರೇ ಇದನ್ನೆಲ್ಲ ಮಾಡಿರುವಂತದ್ದು ಅವ್ರೇನು ಮೆನ್ಷನ್ ಮಾಡಿಲ್ಲ. ಈಗ ಇಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೆರ್ಕೊಂಡ್ ಗಾಯ ಮಾಡ್ಕೊಂಡ್ರು ಅನ್ನೋ ಹಾಗೆ ಈಗ ರಮ್ಯಾ ಅವರ ಪೋಸ್ಟ್ಗೆ ಇವರು ಕಾಮೆಂಟ್ ಮಾಡಿ ಈಗ ಸಿಕ್ಕಾಕೊಂಡ್ ಬಿಟ್ಟಿದ್ದಾರೆ. ಈ ವಿಚಾರ ಈಗ ಸದ್ಯಕ್ಕೆ ವಿಚಾರಣೆ ನಡೆಯುತ್ತಾ ಇರುವಂತ ಸಂದರ್ಭದಲ್ಲಿ ಈಗೇನ್ ವೈರಲ್ ಆಗ್ತಾ ಇದ್ದಿಲ್ಲ. ಸೊ ಇದು ದರ್ಶನ್ ಅವರಿಗೆ ಬೇಲ್ ಅಂತಂದ್ರೆ ಇವಾಗೇನು ಅವ್ರ ಹೊರಗಡೆ ಬೇಲ್ ಮೇಲೆ ಇದಾರಲ್ಲ, ಸೊ ಅವರ ಬೇಲಿಗೆ ಕಂಟಕ ತರ್ತಾರೋ ಏನೋ, ಇದೆಲ್ಲವನ್ನು ಕೂಡ ಕಾದ್ ನೋಡೋಣ. ಒಂದಷ್ಟು ಜನ ಹೇಳ್ತಾರೆ ಅಂತಂದ್ರೆ ಮುಂದಿನ ವಾರದಲ್ಲಿ ವಿಚಾರಣೆ ಇದೆ, ಸೊ ಬೇಲ್ ರದ್ದಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಕಾದ್ ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ. ಸೊ ಈ ಒಂದು ಮಾಹಿತಿ, ಈ ಒಂದು ವಿಶ್ಲೇಷಣೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.